ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 ಎಫ್ ಎಂ ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ ಎಫ್ ಎಂ 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರು ಬೇಕಾದ್ರೆ ನೀವು ಕೇಳ್ಬೋದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಇದೆ. ಆ ಆ ಚಾನಲ್ ಅಲ್ಲಿ ನಾವು ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಒಂದು ನೋಟಿಫಿಕೇಶನ್ ಕೂಡ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಜೊತೆ ಇದ್ದಾರೆ ಕನ್ನಡ ಚಿತ್ರರಂಗದ ಅದ್ಭುತ ಪ್ರತಿಭೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ನಟ ಹರಿಹರ ಗುಂಡೂರಾವ್ ದತ್ತಾತ್ರೇಯ ಅವರು. ಅಂದ್ರೆ ನಿಮ್ಮೆಲ್ಲರ ಪ್ರೀತಿಯ ದತ್ತಣ್ಣ ಅವರು ಒಬ್ಬ ಅಪ್ಪಟ ಕಲಾವಿದರಾಗಿ ತೆರೆಯ ಮೇಲೆ ನೂರಾರು ಪಾತ್ರಗಳಿಗೆ ಜೀವ ತುಂಬಿದ ಪರಿಯೇ ಒಂದು ರೋಚಕ ಕತೆ. ಆದರೆ ಹೆಚ್ಚು ಜನಕ್ಕೆ ಗೊತ್ತಿಲ್ಲ, ಇವರು ಅಪ್ರತಿಮ ವಿದ್ಯಾರ್ಥಿ ಅಂತ. ಹುಟ್ಟಿದ್ದು ಏಪ್ರಿಲ್ 20, 1942 ಚಿತ್ರದುರ್ಗ, ಕರ್ನಾಟಕ ರಾಜ್ಯದಲ್ಲಿ. ಶಾಲಾ ಶಿಕ್ಷಣ ಮುಗಿಸಿದ ಇವರು SSLC ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದವರು ಮತ್ತು PUCಯಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕ್ ಪಡೆದವರು. ಇವರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಮಾಸ್ಟರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಪದವಿ ಪಡೆದಿದ್ದಾರೆ. ಸುಮಾರು 20 ವರ್ಷಗಳ ಕಾಲ ಭಾರತೀಯ ವಾಯುಪಡೆಯಲ್ಲಿ ಸೇವೆ ಸಲ್ಲಿಸಿ ಇವರು ವಾಯುಪಡೆಯ ನಂತರ HAL ಸ್ಟಾಫ್ ಟ್ರೈನಿಂಗ್ ಕಾಲೇಜಿನಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಮತ್ತು ಪ್ರಿನ್ಸಿಪಲರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ತಮ್ಮ 45ನೇ ವಯಸ್ಸಿನಲ್ಲಿ ಆಸ್ಫೋಟ ಕನ್ನಡ ಚಿತ್ರದ ಮೂಲಕ ಸಿನಿಮಾ ರಂಗನ ಪ್ರವೇಶಿಸಿದರು. ಸೊ ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ನಾವು ದತ್ತಣ್ಣ ಸರ್ನ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸೊ ದತ್ತಣ್ಣ ಸರ್, ನಿಮ್ಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ತುಂಬಾ ಖುಷಿ ಆಗ್ತಾ ಇದೆ, ನೀವು ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ನೀವು ಒಂದು ಸಂದರ್ಶನ ನೀಡ್ತಾ ಇರೋದು. ನೀವು ಮೊದಲನೇದಾಗಿ ಈಗ ಆಸ್ಟ್ರೇಲಿಯಾದ ಪ್ರವಾಸಕ್ಕೆ ಬಂದಿದ್ದೀರಾ. ಸೊ ಮೆಲ್ಬೋರ್ನ್ ಅಲ್ಲಿ ನೀವು ರೀಸೆಂಟ್ ಆಗಿ TP ಕೈಲಾಸಂ ಅವರ ಹುತ್ತದಲ್ಲಿ ಹುತ್ತ ನಾಟಕನ ಪ್ರದರ್ಶನ ಮಾಡಿದ್ದೀರಾ ಸರ್. ಸೊ ಇದ್ರ ಬಗ್ಗೆ ಹೇಳಿ, ಹೇಗಿತ್ತು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್? ಹಾಗೆ ಒಂದು ಯುಗಾದಿ ಸಂಭ್ರಮವನ್ನ ನೀವು ಆಚರಿಸಿದ್ರಿ. ಸೊ ಇದರ ಬಗ್ಗೆ ಹೇಳಿ ಸರ್. ನಾನು ಮೆಲ್ಬರ್ನ್ಗೆ ಕಾಲಿಟ್ಟಿದ್ದು ಭಾವ ಸಂಗಮ ಅನ್ನೋ ಇಲ್ಲಿಯ ಸಂಸ್ಥೆಯ ಮೂಲಕ. ಹೌದು. ಅವರು ಹೇಳಿದ್ರು, ಇಲ್ಲಿ ನಾವು ಒಂದು ಉಗಾದಿ ಸಂಭ್ರಮ ಇದೆ ಇಲ್ಲಿ, ಹೌದು. ಅದರ ಸಲುವಾಗಿ ಹುತ್ತದಲ್ಲಿ ಹುತ್ತ ನಾಟಕ ಮಾಡ್ತಾ ಇದ್ದೀವಿ. ಒಂದು ಸಂಗೀತ ಸಂಜೆ ಕೂಡ ಇದೆ, ಅದು ರಂಗಗೀತೆಗಳದ್ದು. ಓಕೆ. ಅದಕ್ಕೆ ನಿಮ್ಮ ಉಪಸ್ಥಿತಿ ಇರಬೇಕು ಅಂದ್ರು. ಹಾಗಾಗಿ ಇಲ್ಲಿ ಬಂದೆ. ಬಂದ ಮೇಲೆ ಅವರೇ ವೆಸ್ಟರ್ನ್ ಆಸ್ಟ್ರೇಲಿಯಾ ಪರ್ತ್ ಕನ್ನಡ ಸಂಘದ ಯುಗಾದಿ ಸಂಭ್ರಮಕ್ಕೂ ಕರ್ಕೊಂಡು ಹೋದ್ರು ನನ್ನ. ಸೊ ಅಲ್ಲೊಂದೆರಡು ದಿವಸ ಇದ್ದು ಮತ್ತೆ ವಾಪಸ್ ಇಲ್ಲಿ ಬಂದಿದ್ದೀನಿ. ಓಕೆ ಸರ್, ಹೇಗನ್ಸ್ತು ಸರ್ ಈ ಒಂದು TP ಕೈಲಾಸಂ ಅವರ ಈ ಒಂದು ನಾಟಕ ಹುತ್ತದಲ್ಲಿ ಹುತ್ತ ನೀವು ಇಲ್ಲಿ ಒಂದು ಪ್ರದರ್ಶನ ನೀಡಿದ್ದು? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ಅನ್ನಿಸ್ತು? ಒಂದು ನಿಮಿಷ. ಈ ನಾಟಕದಲ್ಲಿ ನಾನು ಪಾತ್ರ ವಹಿಸಿಲ್ಲ. ನೀವು ಪ್ರದರ್ಶನಕ್ಕೆ ಇಂಡಿಪೆಂಡೆಂಟ್ ಆಗಿ ಇಲ್ಲಿ ಅರ್ಚನಾ ರಾವ್ ಅನ್ನೋರು ಈ ಕೈಲಾಸಂಬ್ರ ಹುತ್ತದಲ್ಲಿ ಹುತ್ತ ನಾಟಕವನ್ನ ನಿರ್ದೇಶಿಸಿದ್ರು. ಇಲ್ಲಿಯ ಕಲಾವಿದರೇ ಅದನ್ನ ಅವನ ಪ್ರಯೋಗ ಮಾಡಿದ್ರು. ಭಾವಸಂಗಮ ಇವರ ಹಿಂದೆ ನಿಂತು ಈ ಪ್ರಯೋಗಕ್ಕೆ ಅನುವು ಮಾಡಿಕೊಟ್ರು. ಇಲ್ಲಿ ಒಂದು ಒಳ್ಳೆ ಪ್ರೊಫೆಷನಲ್ ಥಿಯೇಟರ್ ಇದೆ, ಡ್ರಮ್ ಥಿಯೇಟರ್ ಅಂತ. ಆ ಥಿಯೇಟರ್ ನಲ್ಲಿ ಸುಮಾರು ಒಂದು 250-300 ಜನಕ್ಕೆ ಈ ಪ್ರದರ್ಶನ ಆಯಿತು. ಎಲ್ಲರೂ ಮೆಚ್ಚಿಕೊಂಡ್ರು. ಹಾಗಾಗಿ ನನಗೂ ಕೂಡ ಬಹಳ ಸಂತೋಷ ಆಯ್ತು. ಓಕೆ ಸರ್, ತುಂಬಾ ಖುಷಿ ಆಯ್ತು ನೀವು ಒಂದು ಮೆಲ್ಬೋರ್ನ್ಗೆ ಬಂದಿರೋದು. ನಾವು ಸಿಡ್ನಿಯಿಂದ ನಿಮ್ಮ ಒಂದು ಸಂದರ್ಶನ ಮಾಡ್ತಾ ಇರೋದು ಸರ್. ನಾವು ಸಿಡ್ನಿಯಲ್ಲಿ ನಿಮಗೋಸ್ಕರ ಕಾಯ್ತಾ ಇದ್ದೀವ ಈ ಒಂದು ಯುಗಾದಿ ಸಂಭ್ರಮ ನಮ್ಮ ಸಿಡ್ನಿಯಲ್ಲಿ ಸರ್. ಸೊ ತುಂಬಾ ಖುಷಿ ಆಯ್ತು ಸರ್. ನಿಮಗೆ ಹೇಗೆ ಈ ಒಂದು ರಂಗಭೂಮಿ ನಾಟಕದಲ್ಲಿ, ಹೇಗೆ ಈ ಒಂದು ದೂರದರ್ಶನ ಧಾರಾವಾಹಿ, ಹೀಗೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದೀರಾ, ಈ ಬಣ್ಣದ ಲೋಕದ ಆಕರ್ಷಣೆ ನಿಮ್ಗೆ ಯಾವಾಗಿಂದ ಮತ್ತೆ ಹೇಗೆ ಬಂತು? ನನಗೆ ಸಣ್ಣ ವಯಸ್ಸಿನಿಂದ ನಾಟಕದ ಬಗ್ಗೆ ಕುತೂಹಲವೂ ಇತ್ತು, ಆಸಕ್ತಿಯೂ ಇತ್ತು. ಹಾಗಾಗಿ ಮಿಡ್ಲ್ ಸ್ಕೂಲ್ ಸಮಯದಲ್ಲಿಯೇ ಮನೆಯಲ್ಲೇ ಒಂದು ನಾಟಕ ಆಡ್ತಿದ್ವಿ. ಹೈಸ್ಕೂಲ್ಗೆ ಬಂದ್ಮೇಲೆ
ಹೈಸ್ಕೂಲ್ಗಾಗಿ ನಾಟಕ ಮಾಡಿದ್ವಿ, ಕಾಲೇಜಿಗೆ ಬಂದ ಕಾಲೇಜಿಗಾಗಿ ನಾಟಕ ಮಾಡಿದ್ವಿ. ಓಕೆ. ಹೀಗೆ ಮುಂದುವರಿತು. ಓಕೆ, ಆ ನಾಟಕ ರಂಗದಲ್ಲಿ ಒಂದಿಷ್ಟು ಸಫಲತೆ ಸಿಕ್ತು. ಓಕೆ. ಅದನ್ನ ನೋಡಿದವರು ನೀವು ಸಿನಿಮಾದಲ್ಲಿ ಮಾಡಬಹುದಲ್ಲ ಅಂತ ಅಂತ ಅಂದು, ಕೇಳಿದ್ರು. ಓಕೆ. ನೀವು ಹೇಳಿದ್ರಿ ಆ ಸ್ಫೋಟದ ಮೂಲಕ ನಾನು ಬಂದೆ ಅಂತ. ಆ ಸ್ಫೋಟದ ಮೂಲಕ ಕನ್ನಡದ ಪೂರ್ಣ ಪ್ರಮಾಣದ ಚಿತ್ರದಲ್ಲಿ ಬಂದಿದ್ದು. ಬಂದಿದ್ದು. ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆನೆ ಓಕೆ. ಒಂದು ಹಿಂದಿ ಸಿನಿಮಾ ಇತ್ತು, ಉದ್ಭವ್ ಓಕೆ. ಅಂತ, ಓಕೆ. TS ರಂಗ ಅವರ ನಿರ್ದೇಶನದಲ್ಲಿ. ಅದರ ಓಕೆ. ಮೂಲಕ ನಾನು ಕ್ಯಾಮರಾ ಫೇಸ್ ಮಾಡಿದ್ದು. ಸೊ ಬಟ್ ಆ ಸ್ಫೋಟದ ಮೂಲಕ ಜನರಿಗೆ ನಿಮ್ ಬಗ್ಗೆ ಬಹಳ ಚೆನ್ನಾಗಿ ಪರಿಚಯ ಆಯ್ತು. ನಿಮ್ಗೆ ಅದರಲ್ಲಿ ಒಂದು ಅವಾರ್ಡ್ ಕೂಡ, ನಿಮ್ಗೆ ಮೊದಲನೇ ನ್ಯಾಷನಲ್ ಅವಾರ್ಡ್ ಕೂಡ ಬಂತು. ಅದೇ ಅಲ್ಲಿ ಅಲ್ಲಿ ಮೊಟ್ಟ ಮೊದಲ ಬಾರಿಗೆ ನನಗೂ ಕೂಡ ಸಿನಿಮಾದಲ್ಲಿ ಪಾತ್ರ ವಹಿಸಬಹುದು ನಾನು ಅನ್ನುವ ಕಲ್ಪನೆ ಇರಲಿಲ್ಲ. ಓಕೆ. ನಾಗಾರ್ಜುನರು ಬಂದು ಈ ಪಾತ್ರ ನೀನು ಮಾಡ್ಬೋದಲ್ಲ ಅಂದ್ರು. ಓಕೆ. ನೋಡಪ್ಪ, ನನಗೆ ಗೊತ್ತಿಲ್ಲ ಸಿನಿಮಾ ಅಂದ್ರೆ ಏನು ಅಂತ. ಈಗ ಓಕೆ. ತಾನೇ ಒಂದು ಹಿಂದಿ ಸಿನಿಮಾ ಮಾಡಿದ್ದೀನಿ, ಅವ್ರು ಓಕೆ. ನಿಮ್ಗೆ ಗೊತ್ತಿರೋರು TS ರಂಗ, ಬೇಕಾದ್ರೆ ಕೇಳೋರನ್ನ ಅಂತ. ಇಲ್ಲ ಇಲ್ಲ, ಓಕೆ. ನಾನು ನಿಮ್ಮ ನಾಟಕದಲ್ಲಿ ನೋಡಿದ್ದೀನಿ, ನಾನೇ ಬಿಜ್ಜಳ ಅನ್ನೋ ನಾಟಕ ನೋಡಿದ್ದೀನಿ, ಆ ಓಕೆ. ಪಾತ್ರ ಬಹಳ ಇಷ್ಟ ಆಗಿದೆ ನನಗೆ. ಸೊ TS ಹಾಗಾಗಿ ನಿಮ್ ನಾಗಾಭರಣ ಭರಣ ಕೈ ಅವರಿಂದ ಬಂದಿತ್ತು ಅವಾಗ ಆ ಸ್ಫೋಟ. ಏನು ಹೆದರ್ಕೋಬೇಕಾದ ಅಗತ್ಯವಿಲ್ಲ ಅಂತ ಹೇಳಿ ಅಲ್ಲಿ ಓಕೆ. ತಗೊಂಬಂದ್ರು. ಓಕೆ. ಸೊ ನಿಮ್ಗೆ ಮುಂಚೆನೆ ಎಲ್ಲ ಒಂದು, ನೀವು ಅಂದ್ರೆ ನೀವೊಂದು ರಂಗಭೂಮಿಯ ಒಂದು ನಾಟಕನ ಎಲ್ಲ ನಿಮ್ ಮುಂಚೆಯಿಂದನೇ ಎಲ್ಲ ಮಾಡ್ತಿದ್ರಿ. ಸೊ ನಿಮ್ಗೆ ಮುಂಚೆಯಿಂದನೇ ಇದರ ಒಂದು ಪ್ಯಾಷನ್ ಇತ್ತು. ಸೊ ನಿಮ್ಗೆ ಒಂದು, ಯಾಕಂದ್ರೆ ನೀವು ಒಂದು ಇಂಜಿನಿಯರ್ ಆಗಿ ನೀವು ಅದರಲ್ಲೆಲ್ಲ ಒಂದು ಏರೋನಾಟಿಕ್ಸ್ ಅದರಲ್ಲೆಲ್ಲ ಒಂದು ನೀವೊಂದು ಕಾರ್ಯವನ್ನ ಎಲ್ಲ ನಿರ್ವಹಿಸಿ ನೀವು ಕ್ಯಾರಿಯರ್ಸ್ ಚೇಂಜ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರೂ ಭಯ ಇತ್ತಾ? ಸಡನ್ ಆಗಿ ನೀವು ಒಂದು, ಎಸ್ಪೆಷಲಿ ನಿಮ್ಮೊಂದು 44-45ನೇ ವಯಸ್ಸಿನಲ್ಲಿ ಭಯ ಸ್ಟಾರ್ಟ್ ಅಂತಲ್ಲ, ಮಾಡಿದಾಗ. ಯಾವುದೋ ಒಂದು ಹೊಸ ಕ್ಷೇತ್ರ. ಓಕೆ. ನಾಟಕದಲ್ಲಿ ಸಾಕಷ್ಟು ನುರಿತಿದ್ದೆ. ಓಕೆ. ಸಿನಿಮಾ ಅಥವಾ ಟೆಲಿವಿಷನ್ ಅನ್ನೋದು ಒಂದು ಹೊಸ ಕ್ಷೇತ್ರ. ಓಕೆ. ಸೊ ಮೊಟ್ಟ ಮೊದಲ ಬಾರಿಗೆ ಅಲ್ಲಿಗೆ ಬರಬೇಕಾದ್ರೆ ಹೇಗೋ ಏನೋ ಅನ್ನುವ ಆತಂಕ ಇತ್ತು, ನನಗೂ ಇತ್ತು. ಓಕೆ. ಆದ್ರೆ ಬಹಳ ಬೇಗ ಅದ್ರೊಳಗೆ ಸೇರ್ಕೊಂಡ್ಬಿಟ್ಟೆ. ಅದೇ ನಿಮ್ ಬೇಗ ಒಂದು ಅವಕಾಶ, ಒಳ್ಳೆ ಪಾತ್ರದ ಅವಕಾಶ ಕೂಡ ಬಂತು, ನಿಮ್ಗೆ ಒಂದು ಆಪರ್ಚುನಿಟಿನೂ ಬೇಗ ಸಿಕ್ತು. ಸೊ ನೀವು ಹಾಗೆ ಬಂದ್ರಿ ಸರ್. ಹಾಗೆ ಇನ್ನೊಂದು ವಿಶೇಷ ಅಂದ್ರೆ ನೀವು ಪಾತ್ರಗಳನ್ನ ಬಹಳ ಚೆನ್ನಾಗಿ ಆಯ್ಕೆ ಮಾಡ್ಕೋತೀರಾ. ಸೊ ಹೇಗೆ ಒಂದು ಪಾತ್ರನ ನೀವು ಆರಿಸ್ಕೊಳ್ತೀರಾ? ಅದ್ರಲ್ಲಿ ಯಾವ ಒಂದು ಕಂಟೆಂಟ್ ನ ನೀವು ಇಲ್ಲ, ನೋಡ್ತೀರಾ? ಸ್ಫೋಟವನ್ನ ಆ, ಆ ಪಾತ್ರ ಮಾಡಬೇಕಾದ್ರೆ ನನಗೆ ನಟನಾಗಿ ಪಾತ್ರ ಹೀಗೆ ಇರಬೇಕು ಅಂತ ಏನಿಲ್ಲ. ಓಕೆ. ಯಾವ ಪಾತ್ರ ಕೊಟ್ಟು ನಿರ್ವಹಿಸೋ ಯೋಗ್ಯತೆ ಇದೆ ಅನ್ನೋ ಒಂದು ಆ, ಇದು ಧೈರ್ಯ ಇತ್ತು. ಓಕೆ. ಕಾನ್ಫಿಡೆನ್ಸ್ ಇತ್ತು ಆ, ನಿಮ್ಗೆ ಒಂದು. ಹಾಗಾಗಿ ಟೆಲಿವಿಷನ್ನು ಮತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಒಂದಾದ ಮೇಲೆ ಒಂದು ಪಾತ್ರಗಳು ಬರೋಕ್ ಶುರುವಾಯ್ತಲ್ಲ, ಓಕೆ. ಅದು ನಾನು ಸೆಲೆಕ್ಟ್ ಮಾಡಬೇಕಾದ ಅಗತ್ಯ ಇರಲಿಲ್ಲ. ಜನ ಹೌದು. ನಿರ್ದೇಶಕರು ನನ್ನನ್ನು ಸೆಲೆಕ್ಟ್ ಮಾಡಬೇಕಾದ್ರೇನೆ ಈ ರೀತಿಯ ಪಾತ್ರಕ್ಕೆ ಇವನು ಆ ಸರಿಯಾಗಿದ್ದಾನೆ ಅನ್ನೋ ರೀತಿಯಲ್ಲಿ ಬಂದಿದ್ರಿಂದ ನಿರ್ದೇಶಕರೇ ಎಲ್ಲ ಚೂಸ್ ಮಾಡ್ತಾ ಇದ್ರು ಆಕ್ಚುಲಿ ಈ ಪಾತ್ರಕ್ಕೆ ನೀವು. ನನಗೆ ಆಯ್ಕೆಯ ಪ್ರಶ್ನೆ ಇರಲಿಲ್ಲ. ಓಕೆ ಸರ್, ಗುಡ್ ಟು ನೋ. ಆಯ್ಕೆ ಅವರೇ ಮಾಡ್ಬಿಡ್ತಾ ಇದ್ರು. ಓಕೆ, ನಿರ್ದೇಶಕರೇ ಮಾಡ್ಬಿಡ್ತಾ ಇದ್ರು ನಿಮ್ಗೆ. ಸೊ ಅದಕ್ಕೆ ನಿಮ್ಗೆ ಒಂದು ಈಸಿ ಆಯ್ತು. ಸೊ ಹಾಗೆ ನೀವು ಒಂದು ದೂರದರ್ಶನ ಇದ್ದಿದ್ದಾಗ ಎಸ್ಪೆಷಲಿ ಒಂದು ತಂದೆಯ ಪಾತ್ರಗಳಲ್ಲಿ ಬಹಳಷ್ಟು ಕಾಣಿಸ್ಕೊಳ್ತಾ ಇದ್ರಿ. ಏನೇನಂದ್ರೆ ತಂದೆಯ ಪಾತ್ರಗಳಲ್ಲಿ ನೀವೊಂದು ದೂರದರ್ಶನ ಅದಕ್ಕೆ ನಾಗತಿಹಳ್ಳಿ ಚಂದ್ರಶೇಖರ್ ಅವರು ತಮಾಷೆಗಾಗಿ ನನಗೆ ಹೇಳೋರು, ನೀನೊಬ್ಬ DD9 ಫಾದರ್ ಅಂತ. DD9 ಫಾದರ್. ಎಲ್ಲೇ ತಂದೆಯ ಪಾತ್ರ ಇದೆ ಆಟೋಮ್ಯಾಟಿಕ್ ಆಗಿ ನನ್ನ ಹೆಸರು ಅಲ್ಲಿ ಬಂದಿರೋದು, ನನ್ನ ಮುಖವು ಬಂದಿರೋದು. ಹಾಗೆ DD9 ಫಾದರ್ ಅಂತ ಕೂಡ ನನಗೆ ಒಂದು ಟೈಟಲ್ ಇದೆ. ಓಕೆ ಸರ್. ಸೊ ಸರ್, ನೀವು ಒಂದು 80ರ ದಶಕದಿಂದ ಇಂದಿನವರೆಗೂ ಚಿತ್ರರಂಗದಲ್ಲಿ ನಟಿಸಿದ್ದೀರಾ. ಸೊ ಅಂದಿನ ಆ ಸ್ಫೋಟ, ಆ ಚಿತ್ರದ ಕಾಲಕ್ಕೂ ಇಂದಿನ ಈ ತಂತ್ರಜ್ಞಾನದ ಚಿತ್ರದ ಕಾಲಕ್ಕೂ ನೀವು ಕಂಡುಕೊಂಡಿರೋ ಬದಲಾವಣೆ ಏನ್ ಸರ್? ಅಲ್ಲಮ್ಮ, ಯಾವುದೇ ಕಲೆ ಆಗಬಹುದು, ಸಾಹಿತ್ಯ ಆಗಬಹುದು, ಸಂಗೀತ ಆಗಬಹುದು, ಅದು ನಿಂತ ನೀರಲ್ಲ, ಹರಿಯುವ ನದಿ. 40 ವರ್ಷದಲ್ಲಿ ಅನೇಕ ಬದಲಾವಣೆಗಳು ಆಗಿವೆ. ಅದರೊಳಗೆ ಬಹಳ ಪ್ರಮುಖವಾದ ಬದಲಾವಣೆ ಅಂದ್ರೆ ಒಂದು ಟೆಕ್ನಾಲಜಿ.
ಈ ಓಕೆ. ಸಿನಿಮಾ ಫೀಲ್ಡ್ನಲ್ಲಿ ಅಥವಾ ಟೆಲಿವಿಷನ್ ಫೀಲ್ಡ್ನಲ್ಲಿ ಟೆಕ್ನಾಲಜಿ ಬಹಳ ಬದಲಾಗಿದೆ. ಆ ಹೌದು. ಟೆಕ್ನಾಲಜಿ ಬದಲಾದ ಹಾಗೆ ನಿರ್ದೇಶಕರು, ನಿರ್ಮಾಪಕರು, ಚಾನೆಲ್ನವರು ಎಲ್ಲರೂ ತಮ್ಮನ್ನು ತಾವು ಅದಕ್ಕೆ ಒಗ್ಗಿಸ್ಕೊಳ್ಳೋ ಪ್ರಯತ್ನದಲ್ಲಿ ಹೊಸದಾಗಿ ಯೋಚನೆ ಮಾಡಬೇಕಾದ ಅಗತ್ಯ ಬಂತು. ಓಕೆ. ಹಾಗಾಗಿ ಅನೇಕ ಬದಲಾವಣೆಗಳನ್ನು ಕಂಡಿದೆ. ಅದಕ್ಕೆ ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಕಲ್ಚರ್ ಬಗ್ಗೆ ಏನು ಹೇಳ್ತೀರಾ ಸರ್? ಅವಾಗ್ಲಿನ ಒಂದು ಕಲ್ಚರು ನಿಮ್ಮ ಒಂದು ಕಾಲದಲ್ಲಿ ಇರೋದಕ್ಕೂ ಈಗ್ಲಿನ ಒಂದು ಕಲ್ಚರ್ ಹೇಗಿರುತ್ತೆ? ಮುಂಚೆ ಒಂದು 80ರ ದಶಕದಲ್ಲಿ ಕಲ್ಚರ್ ಡಿಫ್ರೆಂಟ್ ಇರ್ತಾ ಇತ್ತು. ಸಿನಿಮಾ ರಂಗದಲ್ಲಿ ಶೂಟಿಂಗ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕಲ್ಚರ್ ಡಿಫ್ರೆಂಟ್ ಆಗಿರ್ತಿತ್ತು. ಈಗ ಒಂಥರ ಇದು ಒಂದು ಪ್ರೊಫೆಷನ್ ಆಗಿ ಇವಾಗ್ಲಿನ ಒಂದು ಕಲ್ಚರು ಈಗ ಚಿತ್ರರಂಗದಲ್ಲಿ ಡಿಫ್ರೆಂಟ್ ಆಗಿದೆ. ಅದರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈಗಿನ ಶೈಲಿಗೆ? ಒಂದು ಟೆಕ್ನಾಲಜಿಯನ್ನು ಅಳವಡಿಕೆ ಮಾಡೋದ್ರಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀವಿ. ಓಕೆ. ಮತ್ತು ಮುಂಚೆ ಇದರೊಳಗೆ ಅದು ಸ್ಟುಡಿಯೋದಲ್ಲಿ ಕೆಲಸ ಮಾಡ್ತಿದ್ರು. ಓಕೆ. ಆಮೇಲೆ ಅಲ್ಲಿಂದ ಸ್ವಲ್ಪ ಹೊರಗೆ ಬಂದು ರಿಯಲಿಸ್ಟಿಕ್ ಸಿನಿಮಾಗಳು, ರಿಯಲಿಸ್ಟಿಕ್ ಆಗಿ ಟೆಲಿವಿಷನ್ ಸೀರಿಯಲ್ಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಹೊರಗಡೆ ಓಕೆ. ಸ್ಟುಡಿಯೋಯಿಂದ ಹೊರಗೆ ಬಂದು ಓಕೆ. ಆ, ನಾವು ನೀವು ಕಾಣ್ತಾ ಇರೋ ಮನೆಗಳಲ್ಲಿ, ರಸ್ತೆಗಳಲ್ಲಿ ಈ ತರಹ ಮಾಡೋದಕ್ಕೆ ಆ ಶುರು ತರ ಮಾಡಿದ್ರು. ಅದೇ ಸ್ಟುಡಿಯೋ ಇಂದ ಹೊರಗಡೆ ಬಂದ್ರು. ಓಕೆ. ಅದೊಂದು ಹೊಸ ಅನುಭವ ಅದು. ಓಕೆ. ಸೊ ಹ್ಮ್. ಆ ಒಂದು ಚೇಂಜಸ್ ಇವಾಗೆಲ್ಲ. ಓಕೆ ಸರ್. ಸರ್, ನನ್ಗೆ ಇನ್ನೊಂದು ಕ್ವಶನ್ ಏನಂದ್ರೆ, ನೀವು ನಮ್ಮ ಅಪ್ಪು ಸರ್ ಅಂದ್ರೆ ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜೊತೆನೂ ಕೂಡ ಬಹಳಷ್ಟು ಸಿನಿಮಾಗಳಲ್ಲಿ ನೀವು ನಟನೆ ಮಾಡಿದ್ದೀರಾ. ಸೊ ಅವರ ಜೊತೆ ಅವರ ಒಡನಾಟ ನಿಮ್ಗೆ ಹೇಗಿತ್ತು? ನಮ್ಮ ಒಂದು ಶ್ರೋತೃಗಳ ಹತ್ರ ನೀವು ಹಂಚ್ಕೊಳ್ಳಿ. ಅವ್ರ ಜೊತೆ ಒಂದು ಪರಮಾತ್ಮ, ಈ ರಾಜ್ಕುಮಾರ, ದೊಡ್ಡ ಮನೆ ಹುಡುಗ, ಹೀಗೆ ಈ ತರ ಒಂದು ಮೂವಿಗಳಲ್ಲಿ ಮಾಡಿದ್ದೀರಾ. ಪುನೀತ್ ರಾಜ್ಕುಮಾರ್ ಅವರ ಜೊತೆ ನಿಮ್ಮ ಒಡನಾಟ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕುಮಾರ್ ಇತ್ತು. ಜೊತೆನಲ್ಲಿ ಹಾ. ನಾನು 1, 2, 3, 4 ಸುಮಾರು 5 ಸಿನಿಮಾ ಏನು ಮಾಡಿದ್ದೀನಿ ಅವ್ರ ಜೊತೆ. ಮಾಡಿದ್ದೀರಾ? ಹ್ಮ್. ಬೇರೆ ಬೇರೆ ನಿರ್ದೇಶಕರ ಜೊತೆಯಲ್ಲಿ ಓಕೆ. ಬಹಳ ಆತ್ಮೀಯತೆಯನ್ನ ಆ, ಇಟ್ಕೊಂಡಂತ ಹುಡುಗ. ಹಂಗೆ. ಆಮೇಲೆ ತಾನೊಬ್ಬ ದೊಡ್ಡ ಸ್ಟಾರ್ ಅನ್ನೋ ರೀತಿಯಲ್ಲಿ ಆ, ಒಂದು ಈಗೋನು ಬೆಳೆಸ್ಕೊಂಡಿರ್ಲಿಲ್ಲ. ಎಲ್ಲರ ಜೊತೆಯಲ್ಲಿ ಬಹಳ ಚೆನ್ನಾಗಿ ಸಂಪರ್ಕ ಇಟ್ಕೊಳ್ತಿದ್ದ. ಓಕೆ. ಆಮೇಲೆ ಅವನು ಆಕ್ಟಿಂಗ್ ಬಗ್ಗೆ ಏನು ಹೇಳಬೇಕಾಗಿಲ್ಲ, ಒಳ್ಳೆಯ ಡಾನ್ಸರು. ಶಿವರಾಜ್ ಕುಮಾರ್ ಕೂಡ ಅವನು ಹೇಳಿದ್ದು, ಬಿಟ್ವೀನ್ ಮೀ ಆ್ಯಂಡ್ ಅಪ್ಪು ಯಾರು ಒಳ್ಳೆ ಡಾನ್ಸರ್ ಅಂದರೆ ಡೆಫಿನೆಟ್ಲಿ ಅಪ್ಪು ಅಂತ ಹೇಳಿದ್ದು ಉಂಟು ಅಫ್ಕೋರ್ಸ್. ಅವರು. ಓಕೆ. ಡಾನ್ಸರ್ ಆಗಿ ಆಮೇಲೆ ತನ್ನ ಪಾತ್ರಗಳನ್ನು ನಿಜವಾಗಿಯೂ ಅನುಭವಿಸಿ, ಓಕೆ, ಅದಕ್ಕೆ ಒಂದು ರಿಯಲಿಸ್ಟಿಕ್ ಟಚ್ ಕೊಟ್ಟು ಮಾಡ್ತಾ ಇದ್ದಂಥವನು. ಫೈಟಿಂಗ್ ಸೀಕ್ವೆನ್ಸಸ್ ಕೂಡ ಬಹಳ ಚೆನ್ನಾಗಿ ನಿಭಾಯಿಸ್ತಾ ಅವರೇ ಇದ್ದ. ನಿಭಾಯಿಸ್ತಾ ಇದ್ರು. ಆಮೇಲೆ ಅವರು ಒಂದೇ ಅವರ ಎಲ್ಲ ಒಂದು ಮೂವಿಯಲ್ಲೂ ಕೂಡ ಒಂದು ಮೆಸೇಜ್ ನ ಕೊಡ್ತಾ ಇದ್ರು ಸಮಾಜಕ್ಕೆ, ಅಲ್ವಾ ಸರ್? ಓಕೆ, ಆ ಮೆಸೇಜ್ನ ಕೊಡೋದು, ಹ್ಯಾಕ್ ಕೊಡೋದು ಏನೋದು ಅದು ನಿರ್ದೇಶಕರಿಗೆ ಸಂಬಂಧಪಟ್ಟಿದ್ದು, ನಿರ್ದೇಶಕರ ಅಂದ್ರೆ ಅವರು ಆಕ್ಟರ್ಸ್ಗೆ ಸಂಬಂಧಪಟ್ಟಿದ್ದಲ್ಲ. ಆದರೂ ಕೂಡ ಅದನ್ನ ಹೊರಗಡೆ ಹಾಕ್ತೀವಲ್ಲ, ಹೌದು. ಅಲ್ಲಿ ನಟನ ಒಂದು ಜವಾಬ್ದಾರಿ ಬರುತ್ತೆ. ಜವಾಬ್ದಾರಿ. ಮತ್ತೆ ಹೌದು. ಆ ನಟ ಯಾವ ರೀತಿಯಲ್ಲಿ ಅದನ್ನ ಕನ್ವೆ ಮಾಡ್ತಾನೆ ಅನ್ನೋದು ಬರುತ್ತೆ. ಹೌದು. ಅವ್ರು ಹಾಗಾಗಿ ಹೇಗೆ ಅವರ ಕೊಡುಗೆ ಕೂಡ ಇರುತ್ತಲ್ಲಿ. ಅದರಲ್ಲಿ ಕೂಡ ಅಂದ್ರೆ ಅವರು ಒಳ್ಳೆಯ ಪಾತ್ರಗಳನ್ನ ಚೂಸ್ ಮಾಡ್ಕೊಂಡು ಮಾಡ್ತಾ ಇದ್ರು ಪುನೀತ್ ಅವರು. ಸೊ ಯಾವಾಗ್ಲೂ ಒಂದು ಡೌನ್ ಟು ಅರ್ತ್ ಆಗಿ ಇರ್ತಾ ಇದ್ರು. ಸರ್, ಇನ್ನೊಂದು ನಿಮ್ಮ ವಿಶೇಷ ಏನಂದ್ರೆ, ನೀವೊಂದು ಇಷ್ಟು ಎತ್ತರಕ್ಕೆ ಬೆಳೆದ್ರು, ನೀವೊಂದು ಎಷ್ಟು ಸಿಂಪ್ಲಿಸಿಟಿ, ಎಷ್ಟು ಸರಳತೆಯನ್ನ ನೀವು ಉಳಿಸ್ಕೊಂಡಿದ್ದೀರಾ. ಸೊ ಇದು ಹೇಗೆ ನಿಮ್ಗೆ ಬಂತು ಸರ್? ನಿಮ್ಮ ಈ ಸರಳತೆಯ ಬಗ್ಗೆ, ನಿಮ್ಮ ಒಂದು ಚಿಕ್ಕದ್ರಿಂದ ಹೇಗೆ ನಿಮ್ಮ ಒಂದು ಈ ಬೆಳವಣಿಗೆ ಹೇಗೆ, ನಿಮ್ಗೆ ಯಾರು ಈ ಒಂದು ಇನ್ಸ್ಪಿರೇಷನ್, ಇದರ ಬಗ್ಗೆ ಕೂಡ ಹೇಳಿ. ಇನ್ಸ್ಪಿರೇಷನ್ ಅಂತ, ಇನ್ಸ್ಪಿರೇಷನ್ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡ ಅಣ್ಣ H.G. ಸೋಮಶೇಖರ ರಾವ್ ಅಂತ, ಅವರು ಓಕೆ. ಒಳ್ಳೆಯ ರಂಗಭೂಮಿ ಕಲಾವಿದ, ಟೆಲಿವಿಷನ್ ಕಲಾವಿದ, ಮತ್ತೆ ಸಿನಿಮಾ ಕಲಾವಿದ. ಓಕೆ. ನಾನು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ಅವರು ಕಾಲೇಜ್ನಲ್ಲಿದ್ದವರು, ಕಾಲೇಜು ರಂಗಭೂಮಿಯಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದವರು. ಸೊ ಓಕೆ. ಅವರು ಕೆಲವು ಪಾತ್ರಗಳನ್ನು ನೋಡಿದ್ದೆ ನಾನು. ಓಕೆ. ಡೆಫಿನೆಟ್ ಆಗಿ ಅದು ನನ್ನ ಮೇಲೆ ಒಂದಿಷ್ಟು ಪ್ರಭಾವ ಬೀರಿರೋದು ಉಂಟು. ಓಕೆ. ಆ ಅಂದ್ರೆ ನಿಮ್ಮ ಒಂದು ಸರಳತೆ ಹೇಗೆ, ಈ ಇಷ್ಟೊಂದು ಸರಳತೆಯಾಗಿ ಇರ್ತೀರಾ, ಒಂದು ಸಿಂಪ್ಲಿಸಿಟಿ, ಅದರ ಬಗ್ಗೆ ನಾನು ತಿಳ್ಕೋಬೇಕು. ಮನುಷ್ಯ ಸಹಜವಾಗಿ ಬದುಕ್ತಾ ಇದ್ದೀನಿ ಅಷ್ಟೇ. ಇವಾಗ ನನಗೇನೋ ನಾನು ಸಿನಿಮಾ ತಾರೆ ಅಂತ ಅನ್ಕೊಂಡು ದಿವಸ ಬೆಳಿಗ್ಗೆ
ಕಿರೀಟ ಇಟ್ಕೊಂಡು ಹೊರಗಡೆ ಹೋದ್ರೆ ನನ್ನ ಸೀದಾ ನಿಮಾನ್ಸ ಕಳಿಸ್ಬಿಡ್ತಾರೆ. ಹಾಗಾಗಿ ಆ ರೀತಿಯ ಆ ಇದು ಏಲ್ಸ್, ಈ ಪ್ರಭಾವಳಿಗಳನ್ನ ಇಟ್ಕೊಂಡು ತಿರುಗಾಡಿಲ್ಲ ನಾನು. ನಾನು ಮನುಷ್ಯನಾಗಿಯೇ ಉಳಿದಿದ್ದೇನೆ. ಪಾತ್ರ ವಹಿಸಬೇಕಾದ್ರೆ ಬಣ್ಣ ಬಳಕೊಂಡಾಗ ಆ ಪಾತ್ರವನ್ನು ನಿರ್ವಹಿಸ್ತೀನಿ. ಅದರಿಂದ ನಾನು ಏನೋ ಒಬ್ಬ ಬೇರೆ ಮನುಷ್ಯರಿಂದ ಕಂಪ್ಲೀಟ್ ಆಗಿ ಹೊರ ನಿಂತಿದ್ದೇನೆ ಅನ್ನೋ ರೀತಿನಲ್ಲಿ ನನಗೆಂದು ಅನಿಸಿಲ್ಲ. ಆ ರೀತಿ ನನ್ನನ್ನು ನಾನು ಪ್ರದರ್ಶನಕ್ಕೂ ಇಟ್ಟಿಲ್ಲ. ಓಕೆ. ಸೊ ಆಲ್ವೇಸ್ ಒಂಥರ ಒಂದು ಗ್ರೌಂಡೆಡ್ ಆಗಿ ನಿಮ್ಮ ಒಂದು ಜವಾಬ್ದಾರಿ, ನಿಮ್ಮ ಒಂದು ಇದು ಒಂದು ಕೆಲಸ ಅಂತ ನೀವು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಯ್ತು ಸರ್. ಹಾಗೆ ಸರ್, ನೀವು ಒಂದು ಜನಪ್ರಿಯ ಕನ್ನಡ ಧಾರಾವಾಹಿಗಳಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ. ಈ ಒಂದು ಮಾಯಾಮೃಗ, ಹೀಗೆ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ನೀವು ಕಾಣಿಸ್ಕೊಂಡಿದ್ದೀರಾ. ಸೊ ಈ ಒಂದು ಧಾರಾವಾಹಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್, ಎಸ್ಪೆಷಲಿ ಈ ಮಾಯಾಮೃಗ ಎಲ್ಲ ಒಂದು ಬಹಳ ಜನಪ್ರಿಯ ಧಾರಾವಾಹಿ ಆಗಿತ್ತು. ಸೊ ಅದರ ಬಗ್ಗೆ ಕೂಡ ಹೇಳಿ ಸರ್, ಹೇಗೆ ಇತ್ತು ನಿಮ್ಮ ಒಂದು ನಾನು ವಿಶೇಷವಾಗಿ ತೊಡಗಿಸಿಕೊಂಡಿದ್ದು ಅಂದ್ರೆ ಮಾಯಾಮೃಗದಲ್ಲಿ ಎನ್ ಸೀತಾರಾಮ್ ಪ್ರಧಾನ ನಿರ್ದೇಶಕರು, ಅವರ ಜೊತೆಯಲ್ಲಿ ಪಿ ಶೇಷಾದ್ರಿ ಮತ್ತೆ ನಾಗೇಂದ್ರ ಶಾ ಅವರು ಇದ್ರು. ನನ್ನ ಟ್ರ್ಯಾಕ್ನ ಹ್ಯಾಂಡಲ್ ಮಾಡ್ತಾ ಇದ್ದವರು ಪಿ ಶೇಷಾದ್ರಿ. ಅದು ಮೊಟ್ಟ ಮೊದಲಿಗೆ ಆಗತಾನೆ ನಾನು HAL ರಿಸೈನ್ ಮಾಡಿ ಬಂದಿದ್ದೆ ಹೊರಗೆ. ಅಮೆರಿಕಾ ಸಿನಿಮಾ ಮುಗಿಸ್ಕೊಂಡು ಬಂದಿದ್ದೆ. ಆ ಸಮಯದಲ್ಲಿ ಇವರು ಈ ತರಹ ಒಂದು ದೈನಿಕ ಧಾರಾವಾಹಿ ಮಾಡ್ತೀವಿ ಅಂತ ಶೇಷಾದ್ರಿ ನನ್ನ ಹತ್ರ ನೋಡಪ್ಪ, ದಯವಿಟ್ಟು ನಾನು HAL ಬಿಟ್ಟು ಬಂದಿರೋದೇ ನಾನು ಈ ಫ್ಯಾಕ್ಟ್ರಿ ಅಟ್ಮಾಸ್ಫಿಯರ್ ಇರಬಾರ್ದು ಅನ್ನೋ ರೀತಿಯಲ್ಲಿ, ಮತ್ತೆ ನೀವು ಈ ದೈನಿಕ ಧಾರಾವಾಹಿ ಅಂತ ದಿವಸ ಬೆಳಿಗ್ಗೆ 7 ಗಂಟೆಗೆ ಎದ್ದು ಹೋಗೋ, ರಾತ್ರಿ 12 ಗಂಟೆಗೆ ಬಾ ಅನ್ನೋ ರೀತಿಯಲ್ಲಿ ಎಳಿತಾ ಇದ್ದೀರಿ, ನನಗೆ ಬೇಡ ಇದು ಅಂದೆ. ಬಹಳ ಬುದ್ಧಿವಂತಿಕೆಯಿಂದ, ಇಲ್ಲ ನನ್ನ ಕಥೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ಅದನ್ನು ಕೇಳಿಸ್ಕೊಂಡ್ಮೇಲೆ ಮಾಡ್ತಿರೋ ಬಿಡ್ತಿರೋ ನೀವು ಡಿಸೈಡ್ ಮಾಡಿ ಅಂದ್ರು. ಆ ಪಾತ್ರವನ್ನು ವಿವರಿಸಿದ ಮೇಲೆ, ಆ ಕಥೆಯನ್ನು ವಿವರಿಸಿದ ಮೇಲೆ ನನಗೆ ಇಮಿಡಿಯೇಟ್ ಆಗಿ ಇಲ್ಲ, ಈ ಪಾತ್ರವನ್ನು ನಾನು ನಿರ್ವಹಿಸಲೇಬೇಕು ಅನ್ನೋದು ಒಂದು ರೀತಿಯ ಹೊಳಹು. ಹಾಗಾಗಿ ಈ ಪಾತ್ರ ಆದ್ರೆ ಮಾಡ್ತೀನಿ ಅಂತ ಅಂದೆ. ಹಾಗಾಗಿ ನೀವು ಒಂದು ಮಾಯಾಮೃಗದಲ್ಲಿ ನೀವು ನಟನೆ ಮಾಡಿದ್ದು. ಆಕ್ಚುಲಿ ಅದು ಬಹಳ ಫೇಮಸ್ ಆಯ್ತು, ಆ ಒಂದು ಧಾರಾವಾಹಿ ಮನೆ ಮನೆ ಮಾತು. ಬಹಳ ದೊಡ್ಡ ಪ್ರಮಾಣದಲ್ಲಿ ಅದು ಹೆಸರು ಮಾಡ್ಬಿಡ್ತು. ಹೌದು ಹೌದು, ನನಗೂ ಒಳ್ಳೆ ಹೆಸರು ಬಂತು. ಅಲ್ಲಿರೋ ಒಂದೊಂದು ಪಾತ್ರಗಳನ್ನು ಬಹಳ ಅದ್ಭುತವಾಗಿ ತೋರಿಸಿದ್ರು. ಎಲ್ಲ ಬಹಳ ಅದ್ಭುತ ಕಲಾವಿದರು ನಡೆಸಿದ್ರು ಅದು. ಸೊ ತುಂಬಾ ಖುಷಿ ಆಯ್ತು, ನೀವು ಅದರಲ್ಲಿ ಒಂದು ಪಾತ್ರನ ಮಾಡಿದ್ದೀರಾ ಸರ್. ಸರ್ ಹಾಗೆ ನೀವು ನಿಮ್ಮ ಒಂದು ವಾಣಿಜ್ಯ ಇದು ಒಂದು ಹಿಂದಿ ಚಿತ್ರದಲ್ಲೂ ಕೂಡ ಮಾಡಿದ್ದೀರಾ ಸರ್. ಅದರ ಬಗ್ಗೆನೂ ಹೇಳಿ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಮ ಒಂದು. ನಾನು ಹುಟ್ಟಿದ್ದೇ ಹಿಂದಿ ಸಿನಿಮಾದಲ್ಲಿ, ಅವರ ಉದ್ಭವ ಹಿಂದಿ ಸಿನಿಮಾದಲ್ಲಿ. ಅದರ ನಂತರ ಕನ್ನಡದಲ್ಲಿ ಹೆಚ್ಚಿಗೆ ಮಾಡ್ಕೊಂಡು ಹೋದೆ. ಮುಂದೆ ಮತ್ತೆ 10 ವರ್ಷ ಆದ್ಮೇಲೆ ದೂಸ್ರಾ ಅಂತ ಒಂದು ಹಿಂದಿ ಸಿನಿಮಾ ಮಾಡಿದ್ದೆ. ಅದರ ನಂತರ ಈ ಮಿಷನ್ ಮಂಗಲ್ ಅದೇ ಎಸ್ಪೆಷಲಿ ಆ ಮಿಷನ್ ಮಂಗಲ್ ಬಗ್ಗೆ ಕೇಳೋಣ ಅಂತ. ಏನೇ ಆದರೂ ಕೂಡ ನನಗೆ ಹಿಂದಿ ಭಾಷೆ ಚೆನ್ನಾಗಿ ಗೊತ್ತು, ಯಾಕೆಂದ್ರೆ ನಾನು ಅದರೊಳಗೆ ವಿಶಾರದ ತನಕ ಪರೀಕ್ಷೆ ಪಾಸ್ ಮಾಡಿದ್ದೀನಿ. ಏನೇ ಆದರೂ ನನ್ನ ಕನ್ನಡ ಭಾಷೆಯಲ್ಲಿ ನಾನು ಮಾತನಾಡೋದಕ್ಕೂ ಕಲಿತ ಇನ್ನೊಂದು ಭಾಷೆಯಲ್ಲಿ ಮಾತನಾಡೋಕ್ಕೂ ಬಹಳ ವ್ಯತ್ಯಾಸ ಇದೆ. ಅದಕ್ಕೋಸ್ಕರ ಮಾತೃಭಾಷೆಗೆ ಬಹಳ ಪ್ರಾಶಸ್ತ್ಯ ಇರೋದು. ಯಾವುದೋ ಒಂದು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಪದ ಸರಿಯಾಗಿ ಸಿಗ್ಲಿಲ್ಲ ಅಂದ್ರೆ ಆಟೋಮ್ಯಾಟಿಕ್ ಆಗಿ ಇನ್ನೊಂದು ಪರ್ಯಾಯ ಪದ ನನ್ನ ಬಾಯಿನಲ್ಲಿ ಬಂದ್ಬಿಡುತ್ತೆ ಕನ್ನಡದಲ್ಲಿ. ಬೇರೆ ಭಾಷೆಯಲ್ಲಿ ಬರೋದು ಬಹಳ ಕಷ್ಟ. ಬೇರೆ ಭಾಷೆಯಲ್ಲಿ ಮಾಡ್ಬೇಕಾದ್ರೆ ನಾವು ಫಸ್ಟ್ ಭಾಷೆಯನ್ನು ಯೋಚನೆ ಮಾಡ್ತಿರ್ತೀವಿ ಹೊರತು ನಟನೆಯ ಬಗ್ಗೆ ಯೋಚನೆ ಇರಲ್ಲ. ಕನ್ನಡದಲ್ಲಿ ಮಾತೃಭಾಷೆಯಲ್ಲಿ ಮಾಡ್ತಾ ಇರ್ಬೇಕಾದ್ರೆ ನನಗೆ ಭಾಷೆಯ ಮೇಲೆ ಹೆಚ್ಚಿನ ಗಮನ ಇರಲ್ಲ, ನಟನೆಯ ಬಗ್ಗೆ ಗಮನ ಇರುತ್ತೆ. ಅದರಿಂದ ನಾನು ಹೆಚ್ಚಾಗಿ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಹೆಚ್ಚಾಗಿ ಮಾಡಿಲ್ಲ. ಆದರೂ ಕೂಡ ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್, ಹಿಂದಿ, ಸಂಸ್ಕೃತ ಇಷ್ಟರೊಳಗೂ ನಾನು ಒಂದಿಷ್ಟು ತೊಡಗಿಸ್ಕೊಂಡಿದ್ದೀನಿ. ನಾನು ಒಂದೊಂದೊಂದೊಂದು ಮಾಡಿದ್ದೀನಿ ಅಷ್ಟು.
ಸ್ಯಾಂಪಲ್ ಆಗಿ. ಹೌದು ಹೌದು. ಅದೇ ಮಿಷನ್ ಮಂಗಳ್ ಅಂತೂ ತುಂಬಾ ಬಹಳ ಇದಾಯ್ತು, ಅದು ಒಂದು ಹಿಟ್ ಆಯ್ತು ಆಕ್ಚುಲಿ. ಸರ್, ನಂದು ಇನ್ನ ಒಂದು ಕ್ವಶನ್ ಏನಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮ ಏನೇನು ಮುಕ್ತಾಯ ಹಂತಕ್ಕೆ ಬರ್ತಾ ಇದೆ ಸರ್. ನನ್ನ ಒಂದು ಕ್ವಶನ್ ಏನಂತ ಹೇಳಿದ್ರೆ, ಸೊ ನೀವು ಹಲವಾರು ಪ್ರಶಸ್ತಿಗಳನ್ನ, ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯ ಪ್ರಶಸ್ತಿ, ಹೀಗೆ ಹಲವಾರು ಪ್ರಶಸ್ತಿ ನಿಮಗೆ ಬಂದು ನಿಮಗೆ ಒಂದು ಗೌರವ, ಸಾ ನಿಮ್ ಗೌರವ ಪ್ರಶಸ್ತಿ ಎಲ್ಲ ಬಂದಿದೆ ನಿಮ್ಮ ಸಾಧನೆ, ಸಿನಿಮಾ ರಂಗವನ್ನೆಲ್ಲ ಗುರುತಿಸಿ. ಸೊ ಒಬ್ಬ ನಟನಾಗಿ ನಿಮ್ಗೆ ಈ ಒಂದು ಸಾಧನೆಯ ಈ ಒಂದು ರಹಸ್ಯ ಬಗ್ಗೆ ನೀವ್ ಏನಂತ ಹೇಳಕ್ ಇಷ್ಟಪಡ್ತೀರಾ? ಈಗ ಪ್ರಶಸ್ತಿ ಬಂತು ಅನ್ನೋದು ಬಹಳ ದೊಡ್ಡ ವಿಷಯ ಅಲ್ಲ. ಆ, ಯಾರು ಪ್ರಶಸ್ತಿ ಕೊಡ್ತಾರೆ, ಓಕೆ, ಯಾರು ಆ ಪ್ರಶಸ್ತಿಗೆ ನನ್ನನ್ನು ಸೆಲೆಕ್ಟ್ ಮಾಡ್ತಾರೆ, ಅದು ಬಹಳ ಮುಖ್ಯವಾಗುತ್ತೆ. ನಂಬರ್ ಒಂದು. ನನಗೊಬ್ಬನಿಗೆ ಒಂದು ಪ್ರಶಸ್ತಿ ಬಂತು ಅಂತ ಹೇಳಿ ನನ್ನ ಅಕ್ಕಪಕ್ಕದಲ್ಲಿರೋ ನಟರಾಗಲಿ, ಟೆಕ್ನಿಷಿಯನ್ಸ್ ಆಗಲಿ, ಅವ್ರು ನನಗಿಂತ ಕಡಿಮೆ ಅಂತ ಹೇಳೋ ಹಂಗಿಲ್ಲ. ಯಾಕೆ ಅಂದ್ರೆ ಪ್ರಶಸ್ತಿಗಳು ಬರುತ್ತವೆ, ಯಾವುದೋ ಕಾರಣಕ್ಕೆ ಬರುತ್ತೆ. ಪಕ್ಕದಲ್ಲಿರೋ ನನ್ನಷ್ಟೇ ಚೆನ್ನಾಗಿದ್ದವನು ಕೂಡ ಪ್ರಶಸ್ತಿ ಬಂದಿರದೇ ಇರಬಹುದು, ಆದರೆ ಅವನ ದೊಡ್ಡತನವನ್ನ, ಅವನ ವಿಶಿಷ್ಟತೆಯನ್ನ ನಾವು ಕಡೆಗಣಿಸೋ ಹಾಗಿಲ್ಲ. ಒಂದು ಒಳ್ಳೆಯ ಚಿತ್ರ ಆಗಬೇಕು, ಒಂದು ಒಳ್ಳೆಯ ನಾಟಕ ಆಗಬೇಕು, ಒಂದು ಒಳ್ಳೆಯ ಸೀರಿಯಲ್ ಆಗಬೇಕು ಅಂದ್ರೆ ಎಲ್ಲರೂ ಕೂಡಿ ಕೆಲಸ ಮಾಡ್ತೀವಿ. ಟೀಮ್ ವರ್ಕ್, ಅದು ಬಹಳ ಮುಖ್ಯವಾಗುತ್ತೆ. ಸೊ ನಾವೇನೇ ನನಗೆ ಪ್ರಶಸ್ತಿ ಬಂದರೂ ಕೂಡ ಅದನ್ನ ಬಹಳ ಇದರಿಂದ ಅಂತದ್ದು ಕರಾರವಾಕ್ಕಾಗಿ ಮಾತಾಡಬೇಕಾದ್ರೂ ಕೂಡ ಅದನ್ನ ಬೇರೆಯವರು ಕೂಡ ಜೊತೆ ಕಡೆ ಹಂಚ್ಕೊಂಡಿದ್ದೀನಿ ಅಂತಾನೆ ಲೆಕ್ಕ. ಹೌದು, ಬೇರೆಯವ್ರ ಜೊತೆ ನೀವು ಹಂಚ್ಕೊಂಡಿ, ಸೊ ಅದು ನಿಮ್ಮ ಒಂದು ದೊಡ್ಡ ಗುಣ ಸರ್ ಆಕ್ಚುಲಿ. ಸೊ ಅಮೇಝಿಂಗ್ ಸರ್. ಹೀಗೆ ನಿಮ್ಗೆ ಹಲವಾರು ಪ್ರಶಸ್ತಿಗಳು ಹೀಗೆ ನೀವು ಬರ್ತಾ ಇರ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಹಾಗೆ ಸರ್, ನೀವು ಈಗಿನ ಒಂದು ಯುವ ಪೀಳಿಗೆಗಳಿಗೆ ಸೊ ನೀವು ನಿಮ್ಮ ಒಂದು ಸಂದೇಶ ಏನ್ ಕೊಡ್ತೀರಾ? ಈಗ ನಿಮ್ ತರ ಆಗ್ಬೇಕು ಅಂದ್ರೆ ಲೈಕ್ ಅವರು ಸಾಧನೆ ಮಾಡಬೇಕು, ಒಂದು ಚಿತ್ರರಂಗ ಇರ್ಬೋದು, ಯಾವ್ದಾದ್ರು ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇಲ್ಲಿ ನಿಮ್ಮ ಈ ಒಂದು ಯುವ ಪೀಳಿಗೆಗೆ ನಿಮ್ಮ ಒಂದು ಸಂದೇಶ ಏನ್ ಹೇಳಿ ಸರ್? ನೋಡಿ, ಸಂದೇಶ ಕೊಡುವಷ್ಟು ದೊಡ್ಡ ಮಟ್ಟಕ್ಕೆ ನಾನು ಏರಿಲ್ಲ ಅಂತಾನೆ ಹೇಳ್ತೀನಿ. ನಾನು ಪಟ್ಟ ಕಷ್ಟಗಳನ್ನ ಅವರು ಪಡಬಾರದು, ನಾನು ಪಟ್ಟ ಸುಖಗಳನ್ನ ಅವ್ರು ಪಡ್ಕೋಬೇಕು. ಆ ದೃಷ್ಟಿಯಲ್ಲಿ ಒಂದೆರಡು ಮಾತುಗಳನ್ನ ಹೇಳಬಹುದಷ್ಟೇ, ಸಂದೇಶ ಅಂತ ಏನು ಹೇಳಲ್ಲ. ಆಯ್ತು, ಖಂಡಿತ. ನಿಮ್ಮ ಒಂದೇನೋ ಮೆಸೇಜ್. ಯಾವುದೇ ಕ್ಷೇತ್ರ, ನಾಟಕ ಆಗ್ಬೋದು, ಟಿವಿ ಆಗ್ಬೋದು, ಸಿನಿಮಾ ಆಗ್ಬೋದು, ನಾವು ಬೇರೆ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬ ನಿರ್ದೇಶಕಂದು ಕೂಡ ತನ್ನದೇ ಆದ ಒಂದು ವೈಶಿಷ್ಟ್ಯ ಇರುತ್ತೆ. ಅವನು ಮಾಡುವ ರೀತಿ ಬೇರೆ, ಒಗ್ಗಿಸ್ಕೊಳ್ಬೇಕಾಗತ್ತೆ ತನ್ನನ್ನು ತಾನು. ಅವರು ನಾನು ಇವಾಗ ಇಲ್ಲಿ ಬಂದೆ, ಇವ್ರು ಬೇರೆ ತರ ಹೇಳ್ತಿದಾರೆ ಅಂದ್ರೆ ಅದು ಹಾಗೇ ಆಗತ್ತ. ಅದು ಬೇರೆ ಬೇರೆ ನಿರ್ದೇಶಕರ ಹತ್ರ ಹೋದಾಗೆಲ್ಲ ಅವರು ತಮ್ಮತನವನ್ನ ಅವರು ಬೆಳಗಿಸ್ತಾ ಇರ್ತಾರೆ. ಅದಕ್ಕೆ ತಕ್ಕಾಗೆ ನಾವು ಒಗ್ಗಿಸಿಕೊಂಡು ಹೋಗಬೇಕು. ಇದು ದಿಸ್ ಅಡಾಪ್ಟಬಿಲಿಟಿ ಅಂತಿದೆಯಲ್ಲ, ಬಹಳ ಮುಖ್ಯ ಒಬ್ಬ ನಟನಿಗೆ. ಆಮೇಲೆ ನಟನೆ ಅಂದ್ರೆ ಏನು ಅಂತ ಗೊತ್ತಿದ್ರೆ ಅವನಿಗೆ ನಟನೆಯಲ್ಲಿ ತೊಂದರೆ ಆಗಲ್ಲ. ಯಾವುದೇ ನಿರ್ದೇಶಕನ ಜೊತೆಯಲ್ಲಿ ಹೋದ್ರೂ ಕೂಡ ಅವನು ಅದನ್ನ ತೂಗಿಸ್ಕೊಂಡು ಹೋಗ್ತಾನೆ. ನಟನೆ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಪಡಬೇಕಾಗತ್ತೆ. ಆದ್ರಿಂದ ಆದಷ್ಟು ಯಾವುದಾದ್ರೂ ಒಂದು ರೀತಿಯಲ್ಲಿ ನಟನೆಯ ಸ್ಕೂಲ್ಗೆ ಹೋಗಿ ಕಲಿಬಹುದು, ಅಥವಾ ನನ್ನ ಪ್ರಕಾರ ಯಾವ ಸ್ಕೂಲು ಬೇಕಿಲ್ಲ, ರಂಗಭೂಮಿಯಲ್ಲಿ ಒಂದು 4-6 ವರ್ಷ ನೀವು ಶ್ರಮ ಪಟ್ಟರೆ, ಅಲ್ಲೊಂದು 4-6 ನಾಟಕಗಳನ್ನು ಮಾಡಿದರೆ ಅಲ್ಲಿ ಸಿಗುವಂಥ ಕಲಿಕೆ ಇದೆಯಲ್ಲ, ಅದು ನಿಜವಾಗಿಯೂ ಬಹಳ ಅದ್ಭುತವಾದ ಕಲಿಕೆ. ಅದು ಇಡೀ ನಿಮ್ಮ ಜೀವನವನ್ನು ಸಾಗಿಸುತ್ತೆ. ಇಷ್ಟು ಹೇಳಬಲ್ಲೆ ನಾನು. ಖಂಡಿತ ಸರ್, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಒಂದು ಕ್ವಿಕ್ ಫೈರ್ ರೌಂಡ್ ಅಂತ ಒಂದಿರುತ್ತೆ. ಸೊ ಅಂದ್ರೆ ನಾವು ಚಿಕ್ಕ ಚಿಕ್ಕ ಕ್ವಶನ್ನ ಕೇಳ್ತೀವಿ, ಸೊ ನೀವು ಅತಿ ವೇಗವಾಗಿ ಉತ್ತರಿಸ್ಬೇಕು. ಆಕ್ಚುಲಿ ಇದೊಂದು ಫನ್ ರೌಂಡ್ ತರ ಸರ್. ಸೊ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ, ನಿಮ್ಮ ಒಂದು ಬಯೋಗ್ರಫಿನೇ ಇಟ್ಕೊಂಡು ಇದನ್ನೆಲ್ಲ ಕೇಳೋದು. ಸೊ ನೀವು ರ್ಯಾಪಿಡ್ ಫೈರ್ ರೌಂಡ್. ಸೊ ನೀವು ನಿಮ್ಮ ನೆಚ್ಚಿನ ಪಾತ್ರ ಯಾವುದು? ಸೊ ಈ ಮುನ್ನುಡಿ ಮೂವಿನ ಅಥವಾ ಭಾರತ್ ಸ್ಟೋರ್ಸ್ನ?
ಆ, ಇಲ್ಲ, ಇದೆ ಎರಡು ಎರಡು ಅದ್ಭುತವಾದ ಪಾತ್ರಗಳು, ನಿಮ್ಗೆ ಎರಡು ಎರಡು ಇಷ್ಟ? ವಿಶಿಷ್ಟ ರೀತಿಯ ಪಾತ್ರಗಳು. ಆದ್ರಿಂದ ಅದನ್ನ ಒಂದನ್ನ ಹೇಳಿ ಇನ್ನೊಂದನ್ನ ಮರೆಸಕ್ಕಾಗಲ್ಲ. ಓಕೆ ಸರ್, ನಿಮ್ಮ ಜೀವನದ ಬಗ್ಗೆ ಒಂದು ಪುಸ್ತಕ ಬರೆದ್ರೆ ಅದಕ್ಕೆ ನೀವೇನ್ ಹೆಸರು ಇಡಕ್ ಇಷ್ಟಪಡ್ತೀರಾ? ದತ್ತಣ್ಣನ ಕನಸುಗಳು ಅಂತ ಹೇಳಿ. ಸೋ ನೈಸ್ ಸರ್. ಹಾಗೆ ನಿಮ್ಮ ಒಂದು ಡೈರಿಯಲ್ಲಿ ಇಂದಿಗೂ ಬಾಕಿ ಉಳಿದಿರುವ ಕನಸು ಏನಾದ್ರು ಇದೆಯಾ? ಕನಸುಗಳು ಯಾವಾಗಲೂ ಇರಲೇಬೇಕ್ರಿ, ಎಲ್ಲರಿಗೂ ಕೂಡ. ಹಾಗೆ ನನಗೂ ಕೂಡ ಕನಸುಗಳಿವೆ. ಏನು ಕನಸುಗಳು ಅದು ಅಂತಂದ್ರೆ, ನಾವು ಇನ್ನೂ ಮಾಡದೇ ಇರುವಂತಹ ಪಾತ್ರಗಳು ಉಳಿದಿವೆ. ಓಕೆ. ಅಂತಹ ಪಾತ್ರಗಳು ಬರಲಿ, ಅದನ್ನು ನಿಭಾಯಿಸೋ ಒಂದು ಪ್ರಯೋಗದಲ್ಲಿ ನನ್ನನ್ನು ನಾನು ಆಮ್, ಅದರೊಳಗೆ ಯಶಸ್ಸು ಪಡೆದು ಜನರ ಶಬಾಷ್ಗಿರಿ ಪಡ್ಕೋಬೇಕು ಅನ್ನೋ ಒಂದು ಆಸೆ ಯಾವಾಗಲೂ ಇರುತ್ತೆ. ಆ ರೀತಿ ಇದೆ. ಇನ್ನು ನಮ್ಮದು ಅಲ್ಟಿಮೇಟ್ ಇದೆ, ನಾನಿವಾಗ ಮಾಡಿದ್ದೇ ಕಡೆಯದು ಅಂತ ಹೇಳಕ್ಕಾಗಲ್ಲ. ಓಕೆ. ಇನ್ನು ಅನೇಕ ವಿವಿಧ ಬಗೆಯ ಪಾತ್ರಗಳು ಆ, ಬರೋ ಸಾಧ್ಯತೆಯೂ ಇದೆ. ಅದು ಬರಬೇಕು, ನಾನು ಅದರೊಳಗೆ ತೊಡಗಿಸ್ಕೋಬೇಕು ಅನ್ನೋ ಅಭಿಲಾಷೆ ಕೂಡ ನನಗಿದೆ. ಸೋ ನೈಸ್ ಸರ್. ಸೊ ಹಾಗೆ ನಿಮ್ಮ ಜೀವನದ ಬಗ್ಗೆ ಸಿನಿಮಾ ಏನಾದ್ರು ಮಾಡಿದ್ರೆ ಅದರಲ್ಲಿ ನಿಮ್ಮ ಪಾತ್ರನ ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ? ನನ್ನ ಪಾತ್ರನು ಬೇರೆಯವ್ರು ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತಾನೆ. ಹಾ, ನಿಮ್ಮ ಬಗ್ಗೆ ಸಿನಿಮಾ ಮಾಡಿದ್ರೆ, ನಿಮ್ಮ ಒಂದು ಬಯೋಗ್ರಫಿನ ನನ್ನ ಬಗ್ಗೆ ಹಾ ನನ್ನ ನಿಮ್ಮ ಬಗ್ಗೆ ಸಿನಿಮಾ ನಾನೇ ಮಾಡಬೇಕು. ಸರ್ ಚೆನ್ನಾಗಿ, ತುಂಬಾ ಯಾಕೆಂದ್ರೆ ಚೆನ್ನಾಗಿ ಹೇಳಿದ್ರಿ. ನಾನು ನಾನು ಚಿತ್ರರಂಗಕ್ಕೆ ಬಂದಿದ್ದು 45 ವರ್ಷ ಆಗಿದ್ದಾಗ. ಓಕೆ. Okay. ನನ್ನ ಚಿಕ್ಕ ವಯಸ್ಸಿನ ಪಾತ್ರಗಳು ಅಂತ ಇಲ್ಲ ನನಗೆ. ಓಕೆ. ಹಾಗಾಗಿ ನನ್ನ ಜೀವನವನ್ನ ಹಿಡಿದಿಡಬೇಕು ಅಂತ ಅಂದ್ರೆ ನಿಜವಾಗಿಯೂ ನಾನೇ ಮಾಡಬೇಕು. ನಾನು ಮಾಡೋಕ್ಕಾಗ್ಲಿಲ್ಲ ಅಂತ ಅಂದ್ರೆ ನಾನು ಯಾರನ್ನಾರು ಒಂದಿಷ್ಟು ಹುಡುಕಬೇಕು. ಅಂಥವ್ರು ಯಾರು ಕಂಡು ಇದ್ದಿಲ್ಲ ನನಗೆ. ಓಕೆ. ಓಕೆ ಸರ್, ತುಂಬಾ ಚೆನ್ನಾಗಿತ್ತು ಸರ್. ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮನ ನಾವು ಈ ಶ್ರೋತೃಗಳು ಕೇಳ್ತಿರೋರ್ಗೆ ಅಥವಾ ಎಲ್ಲ ವೀಕ್ಷಕರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಏನಮ್ಮ, ನೀವು ಎಲ್ಲೋ ದೂರದ ಊರಿನಲ್ಲಿದ್ದೀರಿ, ಆದರೂ ಕನ್ನಡದ ಪ್ರೀತಿಯಿಂದ ಈ ರೀತಿಯ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತೀರಿ. ನಾವು ಹೊರಗಿನಿಂದ ಬಂದವರಿಗೆ ನಮಗೆ ಅದು ನಿಜವಾಗಿಯೂ ಶಬಾಷ್, ಇಷ್ಟು ಚೆನ್ನಾಗಿ ಇಲ್ಲಿ ಬಂದು ನಮ್ಮ ಕನ್ನಡದ ಕಂಪನ್ನ ಎಲ್ರಿಗೂ ತಲುಪಿಸ್ತಾ ಇದ್ದಾರಲ್ಲ ಅನ್ನೋ ಒಂದು ಹೆಮ್ಮೆ ಅದು ನಮಗೆ. ದಯವಿಟ್ಟು ಇಂಥ ಇದನ್ನ ಮುಂದುವರಿಸ್ಕೊಂಡು ಹೋಗಿ. ನಿಮ್ಮ ಕಾರ್ಯಕ್ರಮಗಳ ಇದನ್ನ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಅಂತ ಅನ್ನಿಸ್ಬೇಕು ಎಲ್ರಿಗೂ. ಸುಮ್ಮನೆ ಇಂಟರ್ವ್ಯೂ ಮಾಡದೆ ಇದು ಅಂತ ಅಲ್ಲ. ಅದರಿಂದಾಗಿ ಕನ್ನಡದ ಹಿರಿಮೆಯನ್ನ ಬೆಳೆಸಬೇಕು. ಹೌದು ಸರ್. ಆ ರೀತಿಯಲ್ಲಿ ನಿಮ್ಮ ಕಾರ್ಯಕ್ರಮಗಳು ಮುಂದುವರಿಯಲಿ ಅಂತ ಆಶಿಸ್ತೀನಿ. ಸರ್, ಬಹಳ ಚೆನ್ನಾಗಿ ಹೇಳ್ತೀರಿ. ನಮ್ಮ ಅಪ್ಪು ರೇಡಿಯೋನು ಕೂಡ ಇದೇ ತರ ಒಂದು ಮೋಟಿವೇಶನ್, ಇನ್ಸ್ಪಿರೇಷನಲ್ ಪೀಪಲ್ಸ್, ಸಮಾಜಕ್ಕಾಗಿ, ಕಮ್ಯುನಿಟಿಗಾಗಿ ಎಲ್ಲ ಒಂದು ಸಾಧನೆ ಮಾಡೋರ್ನೆಲ್ಲ ಕರೆದಿ ನಾವು ಒಂದು ಇಂಟರ್ವ್ಯೂ ಮಾಡಿ ನಮ್ಮ ಒಂದು ಶ್ರೋತೃಗಳಿಗೆ, ವೀಕ್ಷಕರಿಗೆ ಪರಿಚಯ ಮಾಡ್ತೀವಿ. ಅದರಿಂದ ಅವರು ಒಂದು ಇನ್ಸ್ಪೈರ್ ಆಗಲಿ, ಮತ್ತೆ ಜನಗಳಿಗೆ ಅವ್ರ ಬಗ್ಗೆನೂ ಎಲ್ಲ ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇದನ್ನ ಮಾಡ್ತಾ ಇರೋದು. ಸೊ ತುಂಬಾ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಸೊ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಬಗ್ಗೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ನಮ್ಮ ಹತ್ರ ಒಂದು ಹಂಚ್ಕೊಂಡಿರೋದು ನಮ್ಮ ಒಂದು ಭಾಗ್ಯ ಅಂತಾನೆ ಹೇಳ್ಬೋದು ಸರ್. ನೀವು ಹೀಗೆ ಸಾಧನೆ ಮಾಡ್ಕೊಂಡು ಹೋಗ್ತಾ ಇರಿ, ಹೀಗೆ ಮುಗಿಲೆತ್ತರಕ್ಕೆ ಬೆಳೀತಾ ಇರಿ ಅಂತ ನಾನು ಆಶಿಸ್ತೀನಿ. ಸೊ ಹಾಗೆ ಈ ಒಂದು ಅವಕಾಶ ಮಾಡಿಕೊಟ್ಟ ರಮೇಶ್ ಅವರು, ಭಾವಸಂಗಮ ಮೆಲ್ಬೋರ್ನ್ ಅವರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಸಂತೋಷ ಕಣಮ್ಮ, ನೀವು ಇಷ್ಟೊತ್ತು ನನ್ನನ್ನು ಮಾತಾಡಿಸಿದ್ದೀರಿ, ಜನಕ್ಕೆ ಪರಿಚಯಿಸಿದಿರಿ. ಅದು ಕನ್ನಡಕ್ಕಾಗಿ ನೀವು ಮಾಡಿದ ಒಂದು ವಿಶೇಷವಾದ ಕಾರ್ಯಕ್ರಮ ಅಂತ ಅನಿಸುತ್ತೆ ನನಗೆ. ಅದು ನಿಜವಾಗಿಯೂ ಕನ್ನಡದ ಹಿರಿಮೆಯನ್ನು ಬೆಳಗೋದ್ರೊಳಗೆ ಅದು ತನ್ನದೇ ಆದ ಒಂದು ಕೆಲಸವನ್ನು ಮಾಡುತ್ತೆ. ಇದನ್ನ ಮುಂದುವರಿಸ್ಕೊಂಡು ಹೋಗಿ, ನಿಮಗೆ ಶುಭವಾಗಲಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸರ್.